ಈಗಾಗಲೇ TV9 ಏನ್ ರೋಡ್ ಗುರು ಅಭಿಯಾನದಲ್ಲಿ ಬೆಂಗಳೂರಿನ ಅನೇಕ ಏರಿಯಾಗಳ ರಸ್ತೆಗಳ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ದರ್ಶನವನ್ನ ನಿಮಗೆ ಮಾಡಿಸಿದೆ. ಯಾವ ರೀತಿ ಗುಂಡಿ ಗಂಡಾಂತರಗಳಿದೆ, ವಾಹನ ಸವಾರರು ಹೇಗೆ ಪರದಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನ ಈ IT ಹಬ್ನಲ್ಲಿ ರಸ್ತೆಗಳ ಸ್ಥಿತಿ ಹೇಗಿದೆ, ಈ ಒಂದು ರೋಡ್ಗೆ ಏನಾದರೂ ನೀವು ಇಳಿದ್ರೆ ಬರಬಾರ್ದ ರೋಗಗಳೆಲ್ಲ ಬಂದ್ಬಿಡುತ್ತೆ. ಹಾಗಿದ್ರೆ ಆ ಏರಿಯಾ ಯಾವುದು ತೋರಿಸ್ತೀವಿ ನೋಡಿ. ಏನ್ ರೋಡ್ ಗುರು TV9 ಅಭಿಯಾನದಲ್ಲಿ ಇವತ್ತು ಮತ್ತೊಂದು ನರ್ಕ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಒಂದು ವಿಚಾರ ನಿಮ್ಗೆ ಸೂಚನೆ ರೂಪದಲ್ಲಿ ಕೊಟ್ಬಿಡ್ತೀನಿ. ಯಾರು ನಮ್ಮ TV ಸ್ಕ್ರೀನ್ ಏನಾದ್ರು ಮಬ್ಬಾಗ್ಬಿಟ್ಟಿದೆ, ಮತ್ತೊಂದು ಅಥವಾ ಮೊಬೈಲ್ ಸ್ಕ್ರೀನ್ ಮಬ್ಬಾಗಿದೆ ಅಂತ ಒರ್ಸೋಕೆ ಹೋಗ್ಬೇಡಿ. ನಿಮ್ಮ ಸ್ಕ್ರೀನ್ ಮಬ್ಬಾಗಿರೋದಲ್ಲ, ಈ ರೋಡೇ ಮಬ್ಬು. ಯಾಕೆ ಅಂತ ಅಂದರೆ ಈ ಸೀನ್ಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಸೀನ್ ಬೈ ಸೀನ್. ಇಲ್ಲಿನ ಜನ ಅದೆಂಥ ನರ್ಕದಲ್ಲಿ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯ ನಾನಿರೋದು ಈ ಕಡೆಗೆ ಮಾರತ್ತಳ್ಳಿ, ಆ ಕಡೆಗೆ ನಿಮಗೆ ಸರ್ಜಾಪುರ ದೊಮ್ಸಂದ್ರಗೆ ಕನೆಕ್ಟ್ ಮಾಡುವಂಥ ಒಂದು IT ಹಬ್ನ ಒಂದು ಸ್ಥಳದಲ್ಲಿ ಇರುವಂಥದ್ದು. ಹೆಚ್ಚು ಕಡಿಮೆ ನಾನು 4 ರಿಂದ 5 ಕಿಲೋಮೀಟರ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಮನುಷ್ಯ ಆದವನು ಇಲ್ಲಿ ಬದುಕೋಕೆ ಸಾಧ್ಯ ಇಲ್ಲ. ನೋಟ್ ಇಟ್, ಮನುಷ್ಯ ಆದವನು ಬದುಕೋಕೆ ಸಾಧ್ಯ ಇಲ್ಲ. ಸುಮಾರು 5-6 ತಿಂಗಳುಗಳಿಂದ ಇಲ್ಲಿನ ಜನ ಈ ಧೂಳನ್ನ ಕುಡ್ಕೊಂಡು ಹೇಗೆ ಬದುಕ್ತಿದ್ದಾರಪ್ಪ ಅಂತ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಬರಬಾರ್ದ ಕಾಯಿಲೆಗಳು ಬರ್ತಾ ಇದೆ, ಮಕ್ಕಳಿಗೆ ಅಸ್ತಮ ಬರ್ತಾ ಇದೆ, ದೊಡ್ಡವರಿಗೆ ಉಪ್ಸ ಅಸ್ತಮ ಹೆಚ್ಚಾಗಿ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ. ಆದರೂ ಕೂಡ ಈ ಮಹದೇವಪುರ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿನ ಶಾಸಕಿ ಆಗಿರ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳು ಇದು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ, ಬಹಳ ದುರಂತದ ಸಂಗತಿ. ಬನ್ನಿ, ಈ ಬೈಕ್ನಲ್ಲಿ ನಾನೊಂದು ರೈಡ್ ಹೋಗ್ತೀನಿ. ನಮಗೂ ಕೂಡ ಇಲ್ಲೊಂದು 2 ರೌಂಡ್ ಹೋಗಿ ಬಂದರೆ ನಮಗಿನ್ನೇನು ಕಾಯಿಲೆ ಬರುತ್ತೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಲ್ಲಿನ ಜನಪ್ರತಿನಿಧಿಗಳಿಗೆ ನಮ್ಮ ಸರ್ಕಾರ ಗೊತ್ತಾಗಬೇಕಲ್ವಾ, ಏನಾಗಿದೆ ಇಲ್ಲಿ ಅನಾಹುತಗಳು, ಏನೇನು ಆಗ್ತಾ ಇದೆ ಇಲ್ಲಿನ ಚಿತ್ರಹಿಂಸೆ ಜನರಿಗೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬನ್ನಿ. ನೋಡಿ, ನೀವು ಇಷ್ಟು ನೋಡ್ತಿದ್ದೀರಲ್ಲ, ಇದೊಂದು 2 ದಿವಸದ ಮುಂಚೆ ಬಂದು ಅಲ್ಲೊಂದು ಸ್ವಲ್ಪ ಪ್ಯಾಚ್ ಹಾಕಿದ್ದಾರೆ, ಒಂದು 50 ಮೀಟ್ರ್ ಪ್ಯಾಚ್ ಹಾಕಿದ್ದಾರೆ ಅಷ್ಟೇ. ಇನ್ಮೇಲೆ ಶುರುವಾಗುತ್ತೆ ನೋಡಿ ನರ್ಕ. ಆಮೇಲೆ ಈ ಕುನ್ನಳ್ಳಿ ಗೇಟು ಮತ್ತು ಈ ರೋಡ್ ಏನಿದೆಯಲ್ಲ, ಇದು ಮಾರತಳ್ಳಿಯಿಂದ ಸರ್ಜಾಪುರ ಕನೆಕ್ಟ್ ಆಗುವಂಥ ಈ ರೋಡ್ ಏನಿದೆ, ವಿಬ್ಗಯರ್ ಸ್ಕೂಲ್ ರೋಡು, ನೀವು ಅಕ್ಕಪಕ್ಕ ನೋಡ್ತಾ ಹೋದರೆ ನಿಮಗೊಂದು 100 ಅಪಾರ್ಟ್ಮೆಂಟ್ಸ್ಗಳು ಸಿಗುತ್ತೆ. ಎಲ್ಲ ನಿಮಗೆ 7 ಫ್ಲೋರು 8 ಫ್ಲೋರು, ಆಮೇಲೆ ಗೇಟೆಡ್ ಕಮ್ಯುನಿಟಿ ಇರುವಂಥ ಅಪಾರ್ಟ್ಮೆಂಟ್ಸ್ಗಳೆಲ್ಲವೂ ಕೂಡ. ನನಗೆ ಆಶ್ಚರ್ಯ ಆಗುತ್ತೆ, ಜನ ಇಲ್ಲಿ ಧೂಳು ಕುಡ್ಕೊಂಡು ಹೆಂಗಿದಾರಪ್ಪ ಅಂತ ಹೇಳ್ಕೊಂಬಿಟ್ಟು. ನೋಡಿ ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡಿ, ಇವೆಲ್ಲ ಕಂಪ್ಲೀಟ್ ಎಲ್ಲ ಇವೆಲ್ಲ ಒಂಥರ ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಇವೆಲ್ಲ. ನೋಡಿ, ಒಂದೊಂದು ಅಪಾರ್ಟ್ಮೆಂಟ್ಗಳು ಕೂಡ ನಾನು ಹೇಳ್ದಂಗೆ ಕೋಟಿ ಒಂದೊಂದು ಫ್ಲ್ಯಾಟಿಗೆ ಇಲ್ಲೆಲ್ಲ. ಬಟ್ ಏನಿಲ್ಲಿ ಬಂದುಬಿಟ್ಟು ಧೂಳು ಕುಡಿಯೋಕ್ಕೆ ಇಲ್ಲಿ ಇಷ್ಟು ಕೋಟಿ ಕೊಟ್ಟು ಫ್ಲ್ಯಾಟ್ ಮಾಡೋದು ಅನ್ನೋ ರೀತಿಯಾಗಿ ಆಗೋಗಿದೆ. ಇನ್ನು ಈ ರೀತಿಯಾದಂಥ ದೊಡ್ಡ ವೆಹಿಕಲ್ಗಳು, ಟಿಪ್ಪರ್ಗಳು, ಬಸ್ಗಳು ಇಲ್ಲಿ ಸಾಮಾನ್ಯವಾಗಿ ಓಡಾಡ್ತಾ ಇರುತ್ತವೆ. ಯಾರೋ ಪಾಪ ಈ ನಿಧಾನವಾಗಿ ಏನಾದರೂ ಗುಂಡಿ ಸಿಕ್ತು ಅಂತ ಬ್ರೇಕ್ ಹೊಡೆದ್ಬಿಟ್ರೆ ಬಂದು ಗುದ್ಬಿಡ್ತಾರೆ. ನೋಡಿ ಗುಂಡಿಗಳು ನೋಡಿ ಹೇಗೆ. ನೋಡಿ, ಇಲ್ಲಿ ತನಕ ಹೆಂಗೋ ಬಂದ್ಬಿಡ್ತೀರಾ ನೀವು. ಆ ಮಾರತಳ್ಳಿ ರೋಡಿಂದ ಒಂದು 300 ಮೀಟ್ರು 400 ಮೀಟ್ರು ಅಪ್ ಟು ನಿಮ್ಗೆ ಇಲ್ಲಿ ವಿಬ್ಗಯರ್ ಸ್ಕೂಲ್ ಇದೆ, ಆ ಸ್ಕೂಲ್ ತನಕ ಹೇಗೋ ಬಂದ್ಬಿಡ್ತೀರಾ ನೀವು. ಆಮೇಲೆ ನೋಡಿ ಶುರುವಾಗುತ್ತೆ ನರ್ಕ. ನೋಡಿ, ನಾನು ಹೋಗ್ತಿರೋ ದಾರಿ ಅದು ಯಾವ ಮಟ್ಟಿಗೆ ವರ್ಸ್ಟಾಗಿರೋ ದಾರಿ ಅಂತ ಹೇಳ್ಕೊಂಡು ನಾವು ಒಂದು 2-3 ಕ್ಯಾಮ್ರಾ ಸೆಟಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ವಿ. ನೋಡಿ, ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್, ಧೂಳು ನೋಡಿ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ನೀವು TV ಸ್ಕ್ರೀನ್ನ ಏನೋ ಮಬ್ಬಾಗ್ಬಿಟ್ಟಿದೆ, ಮೊಬೈಲ್ ಸ್ಕ್ರೀನ್ ಏನೋ ಮಬ್ಬಾಗ್ಬಿಟ್ಟಿದೆ ಅಂತೇಳಿ ಏನೋ ಒರ್ಸೋಕೆ ಹೋಗ್ಬೇಡಿ. ಮಬ್ಬಾಗಿರೋದು ಮೊಬೈಲ್ ಸ್ಕ್ರೀನು ಅಲ್ಲ, TV ಸ್ಕ್ರೀನು ಅಲ್ಲ, ಈ ರೋಡು, ಈ ಏರಿಯಾನೇ ಹಿಂಗೆ ಮಬ್ಬಾಗೋಗ್ಬಿಟ್ಟಿದೆ. ಧೂಳು ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ಬಹುಶಃ ಇಲ್ಲಿ ಜನ ಒಂದು ರೀತಿ ಇದಕ್ಕೆಲ್ಲ ಯೂಸ್ ಟು ಆಗ್ಬಿಟ್ಟಿದ್ದಾರೆ. ನೋಡಿ, ಇವೆಲ್ಲ ಸ್ಕೂಲ್ ವೆಹಿಕಲ್ಸು, ವಿಬ್ಗಯರ್ ಸೇರಿದಂಗೆ ಬೇರೆ ಸ್ಕೂಲು. ಇಲ್ಲಿನ ಶಾಸಕರು ಅರವಿಂದ್ ಲಿಂಬಾವಳಿ ಅವ್ರ ಪತ್ನಿ, ಅವ್ರಿಗೇನು ಇದು ವಿಷಯನೇ ಗೊತ್ತಿಲ್ವಾ ಇದು, ಅಥವಾ ಇಲ್ಲಿ ಏನೋ ಓಟ್ ಗಿಟ್ ಹಾಕಿಲ್ಲ ಇವರೆಲ್ಲ ಧೂಳು ಕುಡಿಲಿ ಅಂತ ಹೇಳ್ಕೊಂಡು, ಅಥವಾ ಯಾರು ನಿಂತರೂ BJPಯಿಂದ ಓಟ್ ಹಾಕ್ಬಿಡ್ತಾರೆ ಅನ್ನೋ ರೀತಿಯಾದಂಥ ಆಲಸ್ಯನ
ನೋಡಿ ಈ ರೋಡ್ಗಳನ್ನ, ಇವೆಲ್ಲ ಡಾಂಬರ್ ಕಾಣ್ದಿತ್ತು ಎಷ್ಟು ವರ್ಷಗಳಾಗಿದೆಯೋ ಗೊತ್ತಿಲ್ಲ ನೋಡಿ. ಜಸ್ಟ್ ಇಮ್ಯಾಜಿನ್, ಅಕಸ್ಮಾತ್ ಇಲ್ಲೆಲ್ಲ ಮಳೆ ಬಂದಾಗ ಹೆಂಗಿರ್ಬೋದು ಸನ್ನಿವೇಶ ಅಂತ ಹೇಳ್ಕೊಂಡ್ಬಿಟ್ಟು ನೋಡಿ ಒಂದೊಂದು ಗುಂಡಿಗಳು ಹೇಗಿದೆ ಅಂತ ಹೇಳ್ಕೊಂಡು. ಪ್ರತಿನಿತ್ಯ ಇಲ್ಲೇ ನರ್ಕ ಜೀವನ ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ರೆ ಈ ಭಾಗದ ಮಂದಿ ಅದೇನ್ ಪಾಪ ಮಾಡಿದ್ರು, ಅವ್ರು ಏನ್ ನರ್ಕ ಗಿರ್ಕ ಬೇರೆ ಕಡೆ ಎಲ್ಲೂ ಹೋಗಿ ನೋಡೋದು ಬೇಡ, ಡೈಲಿ ಇಲ್ಲೇ ನೋಡ್ತಾ ಇದ್ದಾರೆ ಅವರು. ಹೆಂಗಿರ್ತೀರಾ ಸರ್ ಈ ರಸ್ತೆಯಲ್ಲಿ ಪ್ರತಿದಿನ ಧೂಳು? ಇದು ಹೆಂಗೆ ಸರ್ ಇದೆಲ್ಲ ಜೀವನ? ಈ ಧೂಳು ಎಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಸರ್, ಏನು ಮಾಡೋದು ಸರ್. ತುಂಬ ಅಧ್ವಾನ ಇತ್ತು ರೋಡು, ಇವಾಗ ಇವತ್ತು ಹಾಕಿದ್ದಾರೆ. ಈ ಧೂಳು ಡಸ್ಟು ತುಂಬ ಗಾಡಿಗಳು ಆಕ್ಸಿಡೆಂಟ್ ಆಗೋದು, ಜನ ಓಡಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಇಲ್ಲಿ ಇತ್ತು ಸರ್. ಸರ್ ಅದೇ ಈ ರೋಡಲ್ಲಿ ಹೆಂಗ್ ಸರ್ ಡೈಲಿ ಓಡಾಡ್ತೀರಾ? ಈ ತರ ಧೂಳು ನಮ್ಗೊಂದು 200 ಮೀಟರ್ ದೂರ ಇರೋ ಕಾರೇ ಮಬ್ಬಾಗಿ ಕಾಣಿಸುತ್ತಲ್ಲ. ಈ ಧೂಳಲ್ಲಿ ಓಡಿ ನಮ್ಮ ಕಣ್ಣಲ್ಲಿ ಒಳಗಡೆ ಅರ್ಧ ಕೆಜಿ ಧೂಳಿದೆ. ಈ ತರ ಏನಾದ್ರು ನೀವು ವಿಜಯನಗರದಲ್ಲೋ ರಾಜಾಜಿನಗರದಲ್ಲೋ ಬೆಂಗಳೂರು ಹೃದಯ ಭಾಗದಲ್ಲಿ ಇಟ್ರೆ ಜನ ನಿಜ ಮೊಟ್ಟೆ ಹೊಡಿತಾರೆ, ಚಪ್ಪಲಿ ಹೊಡಿತಾರೆ ಸರ್. ಇದೇನಾಗ್ತಾ ಇದೆ ಅಂದ್ರೆ ಸರ್, ಆಕ್ಚುಲಿ ನೋಡ್ಬೇಕಾದ್ರೆ ನೀವು ಹೇಳ್ತಾ ಇದ್ದೀರಾ ರಾಜಾಜಿನಗರ ಅದು ಇಲ್ಲ ಅಂತ, ಅದು ಅನ್ಪ್ಲಾಂಟ್ ಸಿಟಿ ಆದ್ರೂ ಚೆನ್ನಾಗಿದೆ. ಇದು ಡೆವಲಪಿಂಗ್ ಮಾಡ್ತಾ ಇರೋದು, ಇದು ಡೆವಲಪ್ ಆಗ್ತಾ ಇರೋದು ಪ್ಲಾಂಟ್ ಸಿಟಿ. ಇದು ಫಸ್ಟ್ ರೋಡ್ ವ್ಯವಸ್ಥೆ, ನೀರು ವ್ಯವಸ್ಥೆ, ಮೋರಿ ವ್ಯವಸ್ಥೆ ಎಲ್ಲ ಮಾಡಿ ಮೇಲೇನೆ ಬಿಲ್ಡಿಂಗ್ಗೆ ಅಪ್ರೂವಲ್ ಕೊಡಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ಮೋರಿ ಮೇಲೆ ಇದೆ, ಡೋರೆಟ್ ಕೆಳಗಡೆ ಇದೆ. ನಾವು ಈ ರೋಡ್ ವ್ಯವಸ್ಥೆ ಹೆಂಗ್ ಅವ್ಯವಸ್ಥೆ ಆಗಿದೆ ಅಂತ ಮಾಡ್ತಾ ಇದ್ವಿ. ಏನ್ ರೋಡ್ ಗುರು ಅಂತ ನಮ್ದೊಂದು ಕ್ಯಾಂಪೇನು. ನಮ್ಗೆ ಈ ರೋಡಲ್ಲಿ ಬರ್ತಾ ಆಶ್ಚರ್ಯ ಆಯ್ತು ಸರ್, ಜನ ಹೆಂಗ್ ಈ ಧೂಳಲ್ಲಿ ನರ್ಕದಲ್ಲಿ ಬದುಕ್ತಾ ಇದ್ದಾರೆ ಅಂತ. ಹೇಗೆ ಓಡಾಡ್ತೀರಾ ಸರ್ ಡೈಲಿ? ಈ ಬೆಂಗಳೂರು ಸಿಟಿಲಿ ಇದು ಜಪಾನ್ ಥರ ಮಾದರಿ ಆಗಿದೆ, ಅಮೇರಿಕನ್ ಥರ ಮಾದರಿ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಈ ರೋಡ್ ಗೀಡ್ ನೋಡಿದ್ರೆ ಮುಗೀತು. ಒಂದೊಂದು ಗಿಡ ನೆಡ್ಬೋದು ಸರ್ ರೋಡಲ್ಲಿ. ಗಿಡ ಏನು ದೊಡ್ಡ ದೊಡ್ಡ ಮರನೇ ನೆಡ್ಬೋದು, ಅಷ್ಟು ಗುಂಡಿ ನೆಡ್ಬೋದು. ಆ ಥರ ಫುಲ್ ತೆಗ್ಗಿವೆ ಸರ್. ಆದರೆ ಅದೆಷ್ಟೋ ಕೋಟಿ ಖರ್ಚು ರೋಡ್ ಮಾಡ್ತೀನಿ ಅಂತಿದಾರಲ್ಲ, ಟನಲ್ ರೋಡು, ಅದನ್ನ ಮಾಡೋಕಿನ್ನ ಅದರಲ್ಲಿ ಅರ್ಧ ಖರ್ಚು ಮಾಡಿ ಇದು ರೋಡ್ ಬೆಟರ್ ಮಾಡಿದ್ರೆ ಜಪಾನ್ಗಿನ್ನ ಮುಂದೋಗುತ್ತೆ ಸರ್ ರೋಡ್. ಬೆಂಗಳೂರು ಧೂಳು ಇದು ವರ್ಷಿಡೀ ಹೀಗೆ ಇರುತ್ತಾ ಸರ್ ಈ ರೋಡಲ್ಲಿ? ಕರೋನಾ ಬೆಟ್ರ್ ಸರ್ ಇದ್ರಿಗಿನ್ನ. ಹಾಂ, ಇದು ಬೆಂಗಳೂರಲ್ಲಿ ಏನು ಗೊತ್ತಾ, ಕೋರ್ಮಂಗ್ಲು ಮತ್ತು ಇಂದಿರಾನಗರ, MG ರೋಡು ಅದಷ್ಟೇ ಏರ್ಪೋರ್ಟು, ಮತ್ತು ಬಿಟ್ಟರೆ ಇವು ಮಾಲ್ಗಳು ಅಷ್ಟೇ ಬೆಂಗಳೂರು. ಇದು ಯಾವುದು ಬೆಂಗಳೂರಲ್ಲ ಸರ್, ನಿಜ ಅಂದರೆ ಇದು ಯಾವ್ದು ಬೆಂಗಳೂರಲ್ಲ. ನಿಮ್ಮ ಆರೋಗ್ಯಕ್ಕೆ ಈ ಹಾಸ್ಪಿಟ್ಲ್ ಖರ್ಚು ಇದೆಲ್ಲ ಹೆಂಗಿರುತ್ತೆ ಸರ್ ಈ ರೋಡಲ್ಲಿ ಓಡಾಡುವಾಗ? ಇವತ್ತು ಎಷ್ಟು ಸಂಬಳ ಬರುತ್ತಲ್ಲ, ನಾಳೆ ಒಂದು 2-3 ದಿವಸದಲ್ಲಿ ಅದೇ ಹಾಸ್ಪಿಟಲ್ ಖರ್ಚು ಅಷ್ಟೇ. ನೋಡಿ, ಇದೆಲ್ಲದ್ರ ಮಧ್ಯ ನಮ್ಮ ಇವರು ಯಾರು ಈ ಪವರ್ನವ್ರು ಬೇರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ಇಲಾಖೆ KEB ಅವರು, ಇವ್ರು ಬೇರೆ ಇಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇದು ಅಷ್ಟೇ ತಿಂಗಳಾನ್ಗಟ್ಲೆಯಿಂದ ಹಿಂಗೆ ಕೊರೆದು ಇಟ್ಕೊಂಡಿದ್ದಾರಂತೆ KEB ಅವರು. ನೋಡಿ, ಇದೊಂದು ರೈಲ್ವೆ ಅಂಡರ್ ಪಾಸು. ಇದು ಭಾಳ ವರ್ಷಗಳು ಇಲ್ಲಿನ ಜನ ಎಲ್ಲ ಒತ್ತಾಯ ಮಾಡಿ ಏನೋ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ. ಮಳೆ ಬಂದುಬಿಟ್ರೆ 3 ಅಡಿ ನೀರು ನಿಲ್ಲುತ್ತೆ. ನೋಡಿ ಪಾಪ ಈ ಪೊಲೀಸವರು ಈ ಧೂಳಲ್ಲಿ ಅದು ಹೆಂಗೆ ಕೆಲಸ ಮಾಡ್ತಾರೆ ನೋಡಿ. ದಿನನಿತ್ಯ 8 ಗಂಟೆ 10 ಗಂಟೆ ಇವರು ಈ ರೀತಿಯಾಗಿ ಶಿಫ್ಟ್ ಕೆಲಸ ಮಾಡ್ತಾರೆ. ನೋಡಿ ಧೂಳು ನಿಮಗೆ ಸೀದಾ ಆ ಕಡೆಗೆ, ಎಲ್ಲಿಗೆ ಸರ್ಜಾಪುರಕ್ಕೆ ಕನೆಕ್ಟ್ ಆಗೋ ರೋಡ್ ಎಲ್ಲಿದೆ ಅಂತ ಕೇಳಬೇಡಿ, ನೀವು ನೋಡ್ತಿದ್ದೀರಲ್ಲ ಇದೇ ರೋಡು. ಮೇಡಮ್ ನಮಸ್ತೆ. ಡೈಲಿ ಇದೇ ರೋಡಲ್ಲಿ ಓಡಾಡ್ತೀರಾ? ಹೆಂಗ್ ಓಡಾಡ್ತೀರಾ ಮೇಡಮ್? ಇಲ್ಲಿ ರೋಡ್ ಎಲ್ಲಿದೆ ಮೇಡಮ್? ಇಲ್ಲಿ ರೋಡ್ ಇಲ್ಲ ಸರ್, ನಾವು ಸಾಯ ತರ ಓಡಾಡ್ತೀವಿ, ಯಾವ್ದು ದಾರಿ ಇಲ್ಲ. ಅದು ಒಂದಿದೆ, ಇದು ಇನ್ನೂ ಪರವಾಗಿಲ್ಲ. ಮಳೆ ಬಂದಾಗ ಒಂದ್ ನೋಡಿ, ಗಾಡಿ ಚಕ್ರ ಫುಲ್ ಅರ್ಧ ಹೊಟ್ಟೋಗಿರತ್ತೆ. ನಾವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಒಂದ್ ಕಲರ್ ಅಲ್ಲಿ ಇರ್ತೀವಿ, ಆಫೀಸ್ ರೀಚ್ ಆಗೋಷ್ಟು ಇನ್ನೊಂದ್ ಕಲರ್ ಆಗಿರತ್ತೆ. ಅಂದ್ರೆ ಇದೆಲ್ಲ ಒಂದು IT-BT ಹಬ್ಗಳು ಇವೆಲ್ಲ. ನಿಮ್ಗೆ ಹೆಸರಿಗೆ ಮಾತ್ರ IT ಹಬ್. ರೋಡಿಗೆ ನೋಡ್ಬಿಟ್ರೆ ಜನ ಕೈ ಮುಗ್ದು ಹೊಟ್ಟೋಗ್ತಾರೆ. ಹೊರಗಿನವ್ರು ಬಂದ್ ಹೇಳ್ತಾರೆ ಬೆಂಗಳೂರು ವೆದರ್ ಚಂದ ಹೇಳ್ತಾರೆ, ರೋಡ್ ಬಗ್ಗೆ ಮಾತಾಡಿ
ಕರ್ನಾಟಕ ಬಾರ್ಡರ್ ದಾಟ್ತಿದ್ದಂಗೆ ರೋಡ್ ಚೆನ್ನಾಗಿದೆ, ಕರ್ನಾಟಕ ಬಾರ್ಡರ್ ಒಳಗೆ ಬರ್ತಿದ್ದಂಗೆ ರೋಡ್ ಎಲ್ಲ ಕಿತ್ತೋಗಿದೆ. ಆ ಶಾಪದಲ್ಲಿ ಹೆಂಗ್ ನೆಮ್ಮದಿಯಾಗಿರ್ತಾರೆ ಮೇಡಮ್ ಇಲ್ಲಿ MLAಗಳು? ಸರ್ ಯಾರಿಗೂ ತಡ್ತಿಲ್ಲ ಶಾಪ. ಇವಾಗ ಈ ಮಣ್ಣು ಮಧ್ಯದಲ್ಲಿ ತಗೊಂಡ್ಬಂದು ಈ ತರ ಮಣ್ಣು ಹಾಕಿದ್ರು, ಆ ಮಣ್ಣು ಏನಾಗತ್ತೆ ಹೇಳಿ ಮಳೆ ಬಂದ್ರೆ? ನೋಡ್ತಿದ್ದೀರಲ್ಲ ಈ ಸೈಡ್ ಅಲ್ಲಿ ಮಳೆ ಬಂದ್ರೆ ಅದಕ್ಕಿಂತ ವರ್ಸ್ ಸಿಚುವೇಶನ್ ಮಧ್ಯದಲ್ಲಿ. ಸರ್ ಇದೇ ಏರಿಯಾನ ಸರ್ ಡೈಲಿ ಓಡಾಡೋದು? ಸರ್ ಇದೇ ರೋಡಲ್ಲೇ ನೋಡಿ, ನಮ್ಮ ಕಾರ್ ಗೋಡ ಇದೇ ರೋಡಲ್ಲೇ ಸರ್. ಇದು ಬಿಟ್ರೆ ಮಿಕ್ಕಿದೆಲ್ಲ ಕಡೆ ಟಾರ್ ರೋಡ್ ಇದೆ, ಈ ರೋಡ್ ಮಾತ್ರ ಇದೇ ತರ. ತುಂಬಾ ಸಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಟ್ವಿಟರ್ ಅಲ್ಲೆಲ್ಲ. ಬಟ್ ಈ ಮಹದೇವಪುರ ಟಾಸ್ಕ್ ಫೋರ್ಸ್ ಅಂತ ಒಂದಿದೆ ನೋಡಿ X ಅಲ್ಲಿ, ಅವ್ರು ಹೇಳ್ತಾರೆ ಇದು ರೋಡೇ ಇಲ್ಲ, ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ. ರೋಡ್ ಇಲ್ದಿರ ಈ ಅಪಾರ್ಟ್ಮೆಂಟ್ಗೆಲ್ಲ ಹೆಂಗ್ ಪರ್ಮಿಷನ್ ಕೊಡ್ತಾರೆ ಸರ್ ಇವರು? ನೋಡಿ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ, ಅವ್ರ ಹತ್ರ ತೆರಿಗೆ ಏನಕ್ಕೆ ಕಟ್ಸ್ಕೊಂತಾರೆ? ತೆರಿಗೆ ತಿಂದು ಈ ತರನ ಬಿಡೋದು? ಮಳೆ ಬಿದ್ರೆ ಸರ್ ಹೆಂಗಿರುತ್ತೆ ಅಂದ್ರೆ, ನೀವು ಗದ್ದೆಗಿಂತ ಬೆಟ್ರು, ಗದ್ದೆಗಳಾದ್ರೆ ಅಟ್ಲೀಸ್ಟ್ ಇದು ಮಾಡ್ತಾರೆ, ಇಲ್ಲಿ ಓಡಾಡಕ್ಕೂ ಆಗಲ್ಲ ಹಂಗಿರುತ್ತೆ. ಎಷ್ಟು ಸ್ಕಿಡ್ ಆಗ್ತಾರೆ, ಎಷ್ಟು ಜನ ಬೀಳ್ತಾರೆ. ಸೇಮ್ ಟೈಮು ಟ್ರಾಫಿಕ್ ಪೊಲೀಸ್ ಅವ್ರು ಮೊನ್ನೆ ವೈಟ್ ಟಾಪಿಂಗ್ ಹಾಕ್ಬಿಟ್ಟು ಆ ರೋಡ್ ಮುಚ್ಚಿಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟು ಈ ರೋಡಲ್ಲಿ ಬಿಟ್ಟಿದ್ದಾರೆ ಡೈವರ್ಷನ್ ಮಾಡಿ. ಅವ್ರು ಅದೇನು ಹೊಟ್ಟೆಗೆ ಏನ್ ತಿಂತಾರೋ ಗೊತ್ತಿಲ್ಲ, ಸಮಥಿಂಗ್ ತಿಂತಾರೆ ಅನ್ಸುತ್ತೆ. ಇದನ್ನು ರೈಸ್ ಮಾಡಿದ್ದೀನಿ, ಬೇಕಾದ್ರೆ ಪ್ರೂಫ್ ಇದೆ ಕೊಡ್ತೀನಿ ಟ್ವಿಟರ್ ಅಲ್ಲಿ. ಯಾವನು ಕೇರ್ ಮಾಡ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಹೋದ್ರೆ ಸಾಕು ಹಿಂಗಾಗ್ತಿದೆ ಗಾಡಿಗಳೆಲ್ಲ. ಎರಡು ನಿಮಿಷ ಈ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಸಾಕು, ನಾವ್ ಯಾರನ್ನು ಕೇಳೋದು ಬೇಡ, ಜನ ವಾಲಂಟಿಯರ್ ಆಗಿ ಬಂದು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ನಾನು ಪದೇ ಹೇಳೋದು, ಈ ಭಾಗದ ಜನಪ್ರತಿನಿಧಿಗಳು ಈ ಪಾರ್ಟಿ ಶಾಪ ಹಾಕ್ಸ್ಕೊಂಡು ಅದು ಹೆಂಗ್ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ಕೊಂಡು. ರಸ್ತೆ ಗುಂಡಿ ಹುಡುಕೋದು ಬೇಡ, ರಸ್ತೆ ಎಲ್ಲಿದೆ ಅನ್ನೋದನ್ನು ಹುಡುಕ್ಬೇಕಾಗಿದೆ. ಈ ಮಹದೇವಪುರದ ಕೆಲ ಪ್ರದೇಶಗಳಿಗೆ ನಾವು ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕುಂದಳ್ಳಿ ಗೇಟಿಂದ ನಾವು ಈ ಕಡೆಗೆ ಸರ್ಜಾಪುರ ಹೋಗೋಕೆ ಏನಾದರೂ ಈ ರಸ್ತೆಯಲ್ಲಿ ಬಂದ್ಬಿಟ್ರೆ ನರ್ಕ ಅನ್ನುವಂಥದ್ದು ಎಲ್ಲೂ ಇಲ್ಲ, ಇಲ್ಲೇ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕನಿಷ್ಠ ಏನಾದರೂ ಸೌಜನ್ಯತೆ ಇದ್ರೆ, ಮಾನವೀಯತೆ ಇದ್ರೆ ಈ ಭಾಗದ ಜನರಿಗೆ ಧೂಳು ಮುಕ್ತ ರಸ್ತೆಗಳನ್ನ ಕಲ್ಪಿಸ್ಕೊಟ್ರೆ ಸಾಕು. ದುಡಿಯೋದವ್ರು ದುಡಿತಾರೆ, ನೀವೇನು ಮಾಡೋದು ಬೇಡ. ದುಡಿಯೋದು ಜನ ದುಡಿತಾರೆ, ಅಟ್ಲೀಸ್ಟ್ ಗುಂಡಿ ಮುಕ್ತ ಧೂಳು ಮುಕ್ತ ರಸ್ತೆ ಕೊಡಿಸಿ, ಒಂದು ಆರೋಗ್ಯಕರ ವಾತಾವರಣ ನಮ್ಗೆ ಕೊಡಿ, ಅಷ್ಟೇ ಈ ಜನ ಕೇಳ್ತಾ ಇರೋದು. ಇದು ನೋಡ್ಮೇಲಾದ್ರೂ ಈ ಕನಿಕರ ಏನಾದರೂ ಈ ಭಾಗದ ಜನಪ್ರತಿನಿಧಿಗಳಿಗೆ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕಿದೆ. ಮತ್ತೆ ಮುಂದಿನ ಭಾಗದಲ್ಲಿ ಬೆಂಗಳೂರಿನ ಮತ್ತಷ್ಟು ನರಕ ಸದೃಷ್ಟ ರಸ್ತೆಗಳು, ಅದರಿಂದ ಆಗ್ತಾ ಇರುವಂಥ ಅನಾಹುತಗಳು, ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೋದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.